ಶ್ರೀಕೃಷ್ಣಾಯ ನಮಃ. ಭಗವದ್ಗೀತೆ. ಅರ್ಜುನನಿಗೆ ಯುದ್ಧವು ಬೇಡವೆನಿಸಿದ್ದು. ಧೃತರಾಷ್ಟ್ರ ಉವಾಚ. ಧೃತರಾಷ್ಟ್ರ: ಸಂಜಯನೇ, ಯುದ್ಧದ ಬಯಕೆಯಿಂದ ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಕಲೆತ ನನ್ನ ಮಕ್ಕಳು ಪಾಂಡವರು ಏನು ಮಾಡಿದರು? ಸಂಜಯ: ಪಾಂಡವರ ದಂಡು ಸಜ್ಜಾಗಿ ನಿಂತಿದ್ದನ್ನು ನೋಡಿದ ಅರಸನಾದ ದುರ್ಯೋಧನನು ಗುರುಗಳಾದ ದ್ರೋಣರ ಬಳಿಗೆ ಬಂದು ಹೀಗೆ ಹೇಳಿದನು: ಗುರುಗಳೇ, ದ್ರುಪದ ರಾಜನ ಮಗ ನಿಮ್ಮ ಶಿಷ್ಯ ಬುದ್ಧಿಶಾಲಿಯಾದ ಧೃಷ್ಟದ್ಯುಮ್ನ ಪಾಂಡವರ ಈ ದೊಡ್ಡ ದಂಡನ್ನು ಸಜ್ಜುಗೊಳಿಸುವುದನ್ನು ನೋಡಿರಿ. ಈ ದಂಡಿನಲ್ಲಿ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸರಿಜೋಡಿಯಾದ ಶೂರರಾಗಿ ದೊಡ್ಡ ದೊಡ್ಡ ಬಿಲ್ಲುಗಳನ್ನು ಹಿಡಿದುಕೊಂಡು ಕಾದುವುದರಲ್ಲಿ ಕುಶಲರಾದ ಸಾತ್ಯಕಿ ವಿರಾಟರಿದ್ದಾರೆ. 10,000 ಜನಗಳನ್ನೇ ಏಕಾಗಿಯಾಗಿ ಹೋರಾಡಬಲ್ಲ ದ್ರುಪದನಿದ್ದಾನೆ. ದೃಷ್ಟಕೇತು, ಚೇಕಿತಾನ, ವೀರನಾದ ಕಾಶಿರಾಜ, ಪುರುಜಿತು, ಕುಂತಿಭೋಜ ಮತ್ತು ಮನುಷ್ಯರಲ್ಲಿ ಶ್ರೇಷ್ಠನಾದ ಶೈಬ ಇವರೆಲ್ಲರೂ ಇದ್ದಾರೆ. ಬಲಶಾಲಿಯಾದ ಯುಧಾಮೆನ್ನು, ವೀರನಾದ ಉತ್ತಮೌಜ, ಸುಭದ್ರೆ ಮಗ ಅಭಿಮನ್ಯು ಮತ್ತು ದ್ರೌಪದಿಯ ಮಕ್ಕಳು ಇದ್ದಾರೆ. ಎಲ್ಲರೂ ಒಬ್ಬೊಬ್ಬರು 10,000 ಜನಗಳನ್ನೇ ಹೋರಾಡಬಲ್ಲ ಮಹಾರಥರು. ಬ್ರಾಹ್ಮಣ ಶ್ರೇಷ್ಠರೇ, ನಮ್ಮ ಕಡೆಯಲ್ಲಿರುವ ವೀರರನ್ನು ನೆನಪಿಗೆ ತಂದುಕೊಳ್ಳಿ. ತಮಗೆ ನೆನಪಾಗಲೆಂದು ಅವರ ಹೆಸರುಗಳನ್ನು ಹೇಳುತ್ತೇನೆ. ತಾವು ಭೀಷ್ಮ, ಕರ್ಣ, ಜಯಶೀಲರಾದ ಕೃಪ, ಅಶ್ವತ್ಥಾಮ, ವೀಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಮತ್ತು ಜಯದ್ರಥ. ಇನ್ನೂ ಅನೇಕ ಶೂರರು ನನಗಾಗಿ ಜೀವ ತೆರಲು ಸಿದ್ಧರಾಗಿದ್ದಾರೆ. ಎಲ್ಲರೂ ಎಲ್ಲ ಬಗೆಯ ಆಯುಧಗಳನ್ನು ಉಪಯೋಗಿಸಬಲ್ಲರು ಮತ್ತು ಯುದ್ಧದಲ್ಲಿ ಗಟ್ಟಿಗರು. ಭೀಷ್ಮರ ರಕ್ಷಣೆಗೆ ಒಳಪಟ್ಟಿರುವ ನಮ್ಮ ದೊಡ್ಡ ಆ ದಂಡು ಸಾಲದೇನೋ ಎನಿಸುತ್ತಿದೆ. ಭೀಮನ ರಕ್ಷಣೆಗೆ ಒಳಪಟ್ಟಿರುವ ಪಾಂಡವರ ಈ ಸೇನೆ ಸಾಕಷ್ಟು ಸಮರ್ಥವಾಗಿದೆ. ನೀವೆಲ್ಲರೂ ದಂಡಿನ ಬೇರೆ ಬೇರೆ ಮಾರ್ಗಗಳಲ್ಲಿ ನಿಮ್ಮ ನಿಮ್ಮ ಪಾಲಿಗೆ ಬಂದ ಕಡೆ ಇದ್ದುಕೊಂಡು ಭೀಷ್ಮನನ್ನು ರಕ್ಷಿಸಿರಿ. ಹೀಗೆಂದು ಹೇಳಿದ ದುರ್ಯೋಧನಿಗೆ ಹರ್ಷ ಉಂಟಾಗದಂತೆ ಆಗ ಕುರುವಂಶದ ಹಿರಿಯ ಕೌರವ ಅಜ್ಜ ಪರಾಕ್ರಮಶಾಲಿ ಭೀಷ್ಮನು ಗಟ್ಟಿಯಾಗಿ ಸಿಂಹನಾದ ಮಾಡಿ ಶಂಖವನ್ನು ಊದಿದನು. ಆಮೇಲೆ ಒಮ್ಮೆಲೆ ಶಂಖಗಳು, ಭೇರಿಗಳು, ಮೃದಂಗಗಳು, ನಗಾರಿಗಳು, ರಣಸಿಂಹಗಳು ಮೊಳಗಿದವು. ಆ ಗದ್ದಲವು ಎಲ್ಲೆಲ್ಲಿಯೂ ತುಂಬಿತ್ತು. ಆಮೇಲೆ ಬಿಳಿ ಕುದುರೆಗಳನ್ನು ಹೂಡಿದ ದೊಡ್ಡ ತೇರಿನ ಮೇಲೆ ಕುಳಿತಿದ್ದ ಕೃಷ್ಣನೂ ಅರ್ಜುನನೂ ಹೆಸರುವಾಸಿಯಾದ ತಮ್ಮ ಶಂಖಗಳನ್ನು ಊದಿದರು. ಕೃಷ್ಣನು ಪಾಂಚಜನ್ಯರನ್ನು, ಅರ್ಜುನನು ದೇವದತ್ತವನ್ನು, ಶತ್ರುಗಳನ್ನು ಎದೆಗೆಡಿಸುವ ಭೀಮನು ಪೌಂಡ್ರ ಎಂಬ ದೊಡ್ಡ ಶಂಖವನ್ನು ಊದಿದರು. ಕುಂತಿಯ ಹಿರೇಮಗ ಅರಸನಾದ ಧರ್ಮರಾಯನು ಅನಂತ ವಿಜಯವನು, ನಕುಲನು ಸುಘೋಷವನ್ನು, ಸಹದೇವನು ಮಣಿಪುಷ್ಪಕವನ್ನು ಊದಿದರು. ಹಿರಿಯ ಬಿಲ್ಲೋಜ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಸೋಲರಿಯದ ಸಾತ್ಯಕಿ, ದ್ರೌಪದಿಯ ಮಕ್ಕಳು, ಮಹಾಬಾಹುವಾದ ಅಭಿಮನ್ಯು, ಹೀಗೆ ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಓ ಧೃತರಾಷ್ಟ್ರ, ಕೇಳು. ಈ ಗದ್ದಲವು ಭೂಮಿಯಲ್ಲಿಯೂ ಆಕಾಶದಲ್ಲಿಯೂ ತುಂಬಿ ಪ್ರತಿಧ್ವನಿಯನ್ನು ಹಬ್ಬಿಸಿ ಕೌರವರ ಎದೆ ಬಿರಿಯುವಂತೆ ಮಾಡಿತು. ಓ ಧೃತರಾಷ್ಟ್ರ, ಸಜ್ಜಾಗಿ ಎದುರಿಗೆ ನಿಂತಿರುವ ಕೌರವನು ನೋಡಿ ಕಪಿಧ್ವಜನಾದ ಅರ್ಜುನನು ಹೊಡೆತಕ್ಕೆ ಮೊದಲ ಮಾಡಬೇಕಾದ ಆ ಸಮಯದಲ್ಲಿ ಗಾಂಡೀವವನ್ನು ಕೈಗೆ ತೆಗೆದುಕೊಂಡು ಕೃಷ್ಣನ ಕುರಿತು ಈ ಮಾತನ್ನು ಹೇಳಿದನು: ಅರ್ಜುನ, ಕೃಷ್ಣ, ಎರಡೂ ದಂಡುಗಳ ನಡುವೆ ತೇರನ್ನು ನಿಲ್ಲಿಸು. ಕಾದಬೇಕೆಂದು ನಿಂತಿರುವನು. ಈ ಯುದ್ಧದಲ್ಲಿ ನಾನು ಯಾರೊಡನೆ ಕಾದಬೇಕಾಗಿದೆ ಎಂಬುದನ್ನು ಒಮ್ಮೆ ನೋಡುತ್ತೇನೆ. ದುರ್ಬುದ್ಧಿಯ ದುರ್ಯೋಧನಿಗೆ ಯುದ್ಧದಲ್ಲಿ ನೆರವಾಗಬೇಕೆಂದು ಕಾದುವುದಕ್ಕಾಗಿ ಯಾರು ಇಲ್ಲಿಗೆ ಬರುತ್ತಾರೆಂಬುದನ್ನು ನಾನೊಮ್ಮೆ ನೋಡಿಕೊಳ್ಳುತ್ತೇನೆ. ಸಂಜಯ: ಧೃತರಾಷ್ಟ್ರನೇ, ಅರ್ಜುನನು ಹೀಗೆ ಹೇಳಿದಾಗ ಕೃಷ್ಣನು ಭೀಷ್ಮ, ದ್ರೋಣರ ಮತ್ತು ಎಲ್ಲ ಅರಸರ ಎದುರಿಗೆ 2 ದಂಡುಗಳ ನಡುವೆ ತೇರನ್ನು ನಿಲ್ಲಿಸಿ, ಅರ್ಜುನನೇ, ಇಲ್ಲಿ ನೆರೆದಿರುವನು ನೋಡು ಎಂದು ಹೇಳಿದನು. ಅರ್ಜುನನು ಅಲ್ಲಿ ನೆರೆದಿರುವ ಪಿತೃತುಲ್ಯರು, ಅಜ್ಜಂದಿರು, ಗುರುಗಳು, ಸೋದರ ಮಾವಂದಿರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಜತೆಗಾರರು, ಮಾವಂದಿರು, ಸ್ನೇಹಿತರು, ಹೀಗೆ ಎಲ್ಲ ಬಗೆಯ ಬಂಧುಗಳನ್ನು ಎರಡೂ ಕಡೆ ದಂಡಿನಲ್ಲಿ ಕಂಡನು. ಹೀಗೆ ಅಲ್ಲಿ ನೆರೆದಿರುವ ಬಂಧುಗಳನ್ನು ನೋಡಿ ಅರ್ಜುನನಿಗೆ ತುಂಬ ಕನಿಕರಗೊಂಡು ವಿಷಾದದಿಂದ ಈ ಮಾತನ್ನು ಹೇಳಿದನು: ಕೃಷ್ಣ ಕಾದುವುದಕ್ಕೆಂದು ನೆರೆದಿರುವ ಈ ನನ್ನವರನ್ನು ನೋಡಿ ನನ್ನ ಅವಯವಗಳು ಸೊರಗುತ್ತಿವೆ, ಬಾಯಿ ಒಣಗುತ್ತಿದೆ, ನನ್ನ ಮೈಯಲ್ಲಿ ನಡುಕ ಮೂಡಿ ರೋಮ ನಿಗುರು ನಿಂತಿದೆ, ಕೈಯಿಂದ ಗಾಂಡೀವ ಧನು ಕುಸಿಯುತ್ತಿದೆ, ಚರ್ಮವು ಸುಡುತ್ತಿದೆ, ನನಗೆ ನಿಲ್ಲುವುದಕ್ಕೂ ಆಗುವುದಿಲ್ಲ, ನನ್ನ ಮನಸ್ಸು ತಳಮಳಗೊಂಡಿದೆ. ಕೃಷ್ಣ, ಕೆಟ್ಟ ಅಪಶಕುನವನ್ನು ಕಾಣುತ್ತಿದ್ದೇನೆ. ಯುದ್ಧದಲ್ಲಿ ನನ್ನವರನ್ನು ಕೊಂದರೆ ಒಳ್ಳೆಯದಾದೀತೆಂದು ನನಗೆ ಅನಿಸುವುದಿಲ್ಲ. ಕೃಷ್ಣ, ನನಗೆ ಗೆಲುವು ಬಯಕೆಯಿಲ್ಲ. ನನಗೆ ರಾಜ್ಯವೂ ಬೇಡ, ಸುಖಗಳೂ ಬೇಡ. ಗೋವಿಂದ, ಇಂಥ ರಾಜ್ಯದಿಂದಾಗಲಿ ಭೋಗಗಳಿಂದಾಗಲಿ ಬದುಕಿನಿಂದಲೇ
ಆಗಲಿ ಏನು ಪ್ರಯೋಜನ? ಯಾರಿಗಾಗಿ ನಾವು ರಾಜ್ಯವನ್ನು, ಭೋಗಗಳನ್ನು, ಸುಖಗಳನ್ನು ಬಯಸಿದೆವೋ ಆ ಮಂದಿಯೆಲ್ಲ ಜೀವದಾಸೆಯನ್ನು, ಸಿರಿಯನ್ನು ತೊರೆದು ಇಲ್ಲಿ ಕಾದುವುದಕ್ಕೆ ನಿಂತಿದ್ದಾರೆ. ಗುರುಗಳು, ಪೀತ್ರ ತುಲ್ಯರು, ಮಕ್ಕಳು, ಅಜ್ಜಂದಿರು, ಸೋದರಮಾವನರು, ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುನರು, ಅದರಂತೆ ಬೇರೆ ಬೇರೆ ಸಂಬಂಧವುಳ್ಳವರು ಇಲ್ಲಿ ಎದುರು ನಿಂತಿದ್ದಾರೆ. ಕೃಷ್ಣ: ಅವರಿಂದ ನಾನು ಹೊಡೆಸಿಕೊಂಡರೂ ಸರಿ, 3 ಲೋಕಗಳೇ ದೊರೆಯದೆಂದರೂ ಇವರನ್ನು ಹೊಡೆಯಲಾರೆ. ಇನ್ನು ಈ ನೆಲಕ್ಕಾಗಿ ಹೊಡೆದೇನೆ. ಕೃಷ್ಣ: ಕೌರವರನ್ನು ಕೊಂದು ನಮಗೇನು ತೃಪ್ತಿ? ಈ ಕೇಡಿಗರನ್ನು ಕೊಲ್ಲುವುದರಿಂದ ನಮಗೆ ಪಾಪವೇ ಗಂಟು ಬಿದ್ದಿತ್ತು. ಆದ್ದರಿಂದ ನಮ್ಮವರಾದ ಕೌರವರನ್ನು ನಾವು ಕೊಲ್ಲಬಾರದೆಂದು ಮಾಧವ ನಮ್ಮವರನ್ನೇ ಕೊಂದು ನಾವು ಹೇಗೆ ಸುಖಿಗಳಾಗುವೆವು? ಆಸೆಗೆ ಬಲಿಯಾಗಿ ಬುದ್ಧಿ ಕಳ್ಕೋಬೇಡ. ಈ ಮಂದಿ ಕುಲನಾಶದ ಕೆಟ್ಟ ಪರಿಣಾಮವನ್ನು ಗೆಳರಿಗೆ 2 ಬಗೆಯ ಪಾಪವನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಿಜ. ಆದರೆ ಓ ಜನಾರ್ದನ, ಕುಲನಾಶದ ದುರಂತವನ್ನು ತಿಳಿದ ನಮಗೆ ಈ ಪಾಪದಿಂದ ಹಿಮ್ಮೆಟ್ಟಬೇಕೆಂದು ತಿಳಿಯದಿರುವುದು ಹೇಗೆ? ಕುಲನಾಶವಾದರೆ ಬಹುಕಾಲದಿಂದ ನಡೆದು ಬಂದ ಕುಲಧರ್ಮಗಳೆಲ್ಲ ಹೋಗಿಬಿಡುವವು. ಕುಲಧರ್ಮ ಹಾಳಾಗದೆ ಕುಲವನ್ನೆಲ್ಲ ಅಧರ್ಮವು ಆಕ್ರಮಿಸಿ ಬಿಡುವುದು. ಕೃಷ್ಣ: ಅಧರ್ಮದ ಆಕ್ರಮಣದಿಂದ ಕುಲಿನ ಹೆಂಗಸರು ಕೆಡುವರು. ಹೆಂಗಸರು ಕೆಟ್ಟರೆ ಸಮಾಜ ಬಣ್ಣಗೆಡುತ್ತದೆ. ಇಂಥ ಬೆರಕೆ ಸಮಾಜ ಕುಲವನ್ನು ಕುಲಕಂಟಕರನ್ನು ಜತೆಗೇ ನರಕಕ್ಕೆ ತಳ್ಳುತ್ತದೆ. ಆದ್ದರಿಂದ ಇಂಥವರ ಹಿರಿಯರು ಪಿಂಡ ಪ್ರದಾನ, ಜಲತರ್ಪಣ ಇಲ್ಲದವರಾಗಿ ಕೆಳಕ್ಕೆ ಬೀಳುವರು. ಸಮಾಜದ ವ್ಯವಸ್ಥೆಯನ್ನು ಕೆಡಿಸುವ ಇಂಥ ಈ ಕುಲನಾಶಕರ ದೋಷಗಳಿಂದಾಗಿ ನಿರಂತರವಾಗಿ ನಡೆದು ಬಂದ ಜಾತಿ ಧರ್ಮಗಳು, ಕುಲಧರ್ಮಗಳು ನಿರ್ಮೂಲನವಾಗುತ್ತವೆ. ಜನಾರ್ದನ, ಕುಲಧರ್ಮಗಳನ್ನಷ್ಟೇ ಹಾಳು ಮಾಡಿ ಕೊಂಡ ಮನುಷ್ಯರು ಯಾವಾಗಲೂ ನರಕದಲ್ಲಿರಬೇಕಾಗುವುದೆಂದು ಕೇಳಿದ್ದುಂಟು. ರಾಜ್ಯದಿಂದ ಲಭಿಸುವ ಸುಖದ ಮೋಹದಿಂದ ನಮ್ಮವರನ್ನೆಲ್ಲ ಕೊಲ್ಲ ಹೊರಟಿರುವ ನಾವು ಆಹಾ ಎಂಥ ದೊಡ್ಡ ಪಾಪವನ್ನು ಮಾಡುವುದಕ್ಕೆ ಹೊರಟಿರುವೆವು. ಒಂದು ವೇಳೆ ಹೋರಾಡ ಬಯಸದೆ ನಿರಾಯುಧವಾಗಿ ನಿಂತ ನನ್ನನ್ನು ಆಯುಧ ಪ್ರಾಣಿಗಳಾದ ಕೌರವರು ಯುದ್ಧದಲ್ಲಿ ಕೊಂದರೆ ಅದು ಹೇಗೆ ನನಗೆ ಹೆಚ್ಚಿನ ಒಳ್ಳೆಯದೇ ಆದೀತು. ಸಂಜೆ ದುಃಖದಿಂದ ತಳಮಳಗೊಂಡ ಅರ್ಜುನನನ್ನು ಹೀಗೆ ಹೇಳಿ ಬಿಲ್ಲು ಬಾಣವನ್ನು ಕೆಳಕ್ಕೆ ಚೆಲ್ಲಿ ರಥದಲ್ಲೇ ಕುಳಿತು ಬಿಟ್ಟನು. 1ನೇ ಅಧ್ಯಾಯ ಮುಗಿದಿತು. ನೆಕ್ಸ್ಟ್ ಅಧ್ಯಾಯ ನಾಳಿನ ಅಲ್ಲಿ ಓದುತ್ತೇನೆ. ಧನ್ಯವಾದಗಳು.